ಹಾಯ್ ಹಲೋ ನಮಸ್ತೆ. ನಾನಿವತ್ತು ಗಂಟೆ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ವಿತ್ ಯೂಸಿಂಗ್ ಹೆಗ್. ಬನ್ನಿ ಹೇಳ್ಕೊಡ್ತೀನಿ. ಫಸ್ಟು ಗ್ಯಾಸ್ ಹಚ್ಚಿ ಅದ್ರ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ 2-3 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಬೇಕು. ಚಿಟಿಕೆ ಸಾಸಿವೆ ಹಾಕಿ 3-4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಅದೇ ಥರ 3-4 ಆನಿಯನ್ ಕಟ್ ಮಾಡ್ಕೊಂಬಿಟ್ಟು ಆನಿಯನ್ ಬ್ರೌನ್ ಆಗೋವರೆಗೂ ಹುರ್ಕೊಬೇಕು. ಆನಿಯನ್ ಬ್ರೌನ್ ಆದಮೇಲೆ ನಾವು ಏನು ಕಟ್ ಮಾಡ್ಕೊಂಡಿರ್ತೀವೋ ಗಂಟೆ ಸೊಪ್ಪನ್ನ ಹಾಕ್ಕೊಬೇಕು. ಇಷ್ಟೊಂದಿದೆ ಅಂತ ಥಿಂಕ್ ಮಾಡಬೇಡಿ, ಇದು ಫ್ರೈ ಆದಮೇಲೆ ಕಮ್ಮಿ ಆಗುತ್ತೆ. ನೀವು ಫ್ರೈ ಮಾಡ್ಕೊಬೇಕಾದ್ರೆ ಯಾವುದೇ ಥರ ನೀರು ಆ್ಯಡ್ ಮಾಡಬಾರ್ದು. ಅದು ಏನು ಫ್ರೈ ಮಾಡ್ತಿದ್ವೋ ಅದರಲ್ಲೇ ಫ್ರೈ ಮಾಡ್ಕೊಬೇಕು ಆಯಿಲಲ್ಲೇ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ತಕ್ಷಣ ಅದು ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರು ಡ್ರೈ ಆದಮೇಲೆ ನೀವು ಮೊಟ್ಟೆ ಅಥವಾ ಕಾಯಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಡ್ರೈ ಆಗಿದೆ, ನಾನಿವಾಗ 2 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ 3-4 ಮೊಟ್ಟೆ ಹಾಕ್ಕೊಬೋದು. ಮೊಟ್ಟೆ ಯೂಸ್ ಮಾಡಲಿಲ್ಲವರು ತೆಂಗಿನ ತುರಿ ಕೂಡ ಹಾಕ್ಕೊಬೋದು. ತೆಂಗಿನ ತುರಿ ಏನಕ್ಕೆ ಹಾಕ್ಕೊಂಡ್ರೆ ಏನು ಯೂಸು ಅಂತಂದರೆ ಇದು ಸೊಪ್ಪು ಕಹಿ ಇರುತ್ತೆ. ಕಹಿ ಕಮ್ಮಿ ಮಾಡೋಕ್ಕೆ ತೆಂಗಿನ ತುರಿ ಅಥವಾ ಮೊಟ್ಟೆ ಹಾಕ್ಕೊತೀವಿ. ಈಗ ಮೊಟ್ಟೆ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ. ಈಗ 2 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಆ ಮೊಟ್ಟೆ ಸ್ವಲ್ಪ ಬ್ರೌನಿಶ್ ಟರ್ನ್ ಆಗಬೇಕು, ಆಗ ಫ್ಲೇವರ್ ಚೆನ್ನಾಗಿ ಬಂದಿದೆ ಅಂತ. ಈಗ ರೆಡಿ ಆಗಿದೆ. ಇದರ ಜೊತೆಗೆ ನೀವು ರೊಟ್ಟಿ ಅಥವಾ ಚಪಾತಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಂಡು ತಿನ್ನಿ, ಟೇಸ್ಟಿಗಿದೆ ಅಂತ ಹೇಳಿ.